ಹೆಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಇದು ನನ್ನ ಡೇ 29 ಆಫ್ ಮೈ ಮಿನಿ ವ್ಲಾಗ್ ಚಾಲೆಂಜ್. ಬೆಳಗ್ಗೆ ಎದ್ದೇಳೋಷ್ಟರಲ್ಲಿ ಆಲ್ರೆಡಿ ಟೈಮ್ 12 ಆಗಿತ್ತು. ಇವತ್ತೇ ಲೇಟ್ ಆಗಿದ್ದು. ಎಲ್ಲಿ ಓಡ್ಕೊಂಡು ಹೋಗ್ತಾನೋ ಎದ್ದ ತಕ್ಷಣ ಮಕ ತೊಳ್ಕೊಂಡು ಕೆಳಗಡೆ ಹೋದೆ. ಯಾಕಂದ್ರೆ ಕೆಳಗಡೆ ನನ್ಗೆ ಆಟೋ ಅಂಕಲ್ ಆಲ್ಮೋಸ್ಟ್ 20 ಮಿನಿಟ್ಸ್ ಇಂದ ಕಾಯ್ತಾ ಇದ್ರು. ಅದಾದ್ಮೇಲೆ ನಮ್ಮ ಅಜ್ಜಿ ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 1 ಆಗಿತ್ತು. ಅದಾದ್ಮೇಲೆ ನಮ್ಮ ಅಜ್ಜಿ ನನಗೋಸ್ಕರ ಸ್ವಿಗ್ಗಿಯಿಂದ ಊಟ ತರಿಸಿದ್ರು. ಊಟ ತಿಂದ್ಮೇಲೆ ನಾನು ನನ್ನ ಶಾರ್ಟ್ ಮೂವಿಗೆ ಸ್ವಲ್ಪ ರಿಸರ್ಚ್ ಮಾಡಬೇಕಿತ್ತು. ಗೂಗಲ್ಲು ಅಲ್ಲಿ ನನ್ಗೆ ಗೊತ್ತಿರೋರಿಗೆಲ್ಲ ಫೋನ್ ಮಾಡಿ ವಿಚಾರಿಸ್ಕೊಂತಿದ್ದೆ. ಟೈಮ್ ಆಲ್ರೆಡಿ 4:15 ಆಯಿತು. ಆದರೂ ಇಷ್ಟೊಂದು ಬಿಸಿಲಿತ್ತು. ಅದೇ ಬಿಸಿಲಲ್ಲಿ ನಾನು ಸೈಕಲ್ ತುಳ್ಕೊಂಡು ಟ್ಯೂಷನ್ ಕಡೆ ಹೋದೆ. ಟ್ಯೂಷನ್ಗೆ ಹೋಗುವಾಗ ಎಷ್ಟು ಬಿಸಿಲಿತ್ತು, ಬರುವಾಗ ಕಮ್ಮಿ ಆಗಿತ್ತು. ಟ್ಯೂಷನಿಂದ ಬಂದೆ, ಸ್ವಲ್ಪ ಸುಸ್ತಾಗಿತ್ತು ಅಂತ ನಮ್ಮ ಅಜ್ಜಿ ಟೀ ಕೊಟ್ಟರು. ಟೀ ಕುಡಿದ್ಮೇಲೆ ವಾಪಸ್ ಆಚೆ ನೋಡಿದ್ರೆ ಎಲ್ಲರೂ ಬ್ಯಾಡ್ಮಿಂಟನ್ ಆಡ್ತಾಯಿದ್ರು. ನನಗೂ ಆಡಬೇಕಂತ ಇಷ್ಟ ಆಯಿತು. ಆಡಿದೆ, 1-2 ಮ್ಯಾಚ್ ಔಟ್ ಆದೆ, ಆದರೂ ಚೆನ್ನಾಗೇ ಆಡಿದೆ. ಅದಾದಮೇಲೆ ನಾನು ಮನೆಗೆ ಬಂದೆ. ನಮ್ಮ ಕೋಕೋಗೆ ನನ್ನ ಶಾರ್ಟ್ ಮೂವಿದು ಸಮ್ಮರಿ ಹೇಳಿದೆ. ಸರಿ ಮಾಡೋಲೆ ಅಂತ ಹೇಳ್ದ. ಅದಾದಮೇಲೆ ಆಲ್ಮೋಸ್ಟ್ ಟೈಮ್ ನೋಡ್ಬೋದು 11:45 ಆಗಿತ್ತು. ಸ್ಕ್ರಿಪ್ಟ್ ಬರಿತಾ 11:45 ಆಯಿತು. ಊಟ ತಿನ್ನೋಷ್ಟರಲ್ಲಿ 12 ಆಗಿತ್ತು. ಹಾಗೆ ನನ್ನ ಸ್ಕ್ರಿಪ್ಟು ಹಾಫ್ ಮುಗಿಸಿ, ಅಂದರೆ ಡೈಲಾಗ್ಸು ಕಾಮಿಡಿ ಅಂತೂ ನಕ್ಕಿ ಬಿದ್ದೋಗ್ತೀರಾ. ಅದಾದಮೇಲೆ ಇದೊಂದು ಪೋಸ್ಟರ್ ಥರ ಮಾಡಿ ನಾನು ಸ್ಟೋರಿಯಲ್ಲಿ ಹಾಕಿದ್ದೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಾಳೆ ಸಿಕ್ಕಣ. ಬಾಯ್ ಬಾಯ್.